ಓಂ ಶಾಂತಿ. ದಿನಾಂಕ ಆಗಿದೆ 11/12/2025. ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ. ನೀವೀಗ ಮೃತ್ಯುಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗಬೇಕಾಗಿದೆ. ಡ್ರಾಮಾನುಸಾರ ಈಗ ಇಡೀ ಮೃತ್ಯುಲೋಕವು ಭಸ್ಮೀಭೂತವಾಗಬೇಕಾಗಿದೆ. ಈಗ ಈ ಪ್ರಪಂಚವು ಕಾಸಿಗೂ ಬೆಲೆ ಇಲ್ಲದಂತಾಗಿದೆ. ನಾವು ಮೌಲ್ಯವಂತರಾಗಬೇಕಾಗಿದೆ. ಅಮರಲೋಕ ಮತ್ತು ಮೃತ್ಯುಲೋಕದ ನಡುವೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಈಗ ತಂದೆಯು ಸಂಗಮದಲ್ಲಿ ಆತ್ಮರಿಗೆ ಓದಿಸುತ್ತಾರೆ. ಆದ್ದರಿಂದ ಮಕ್ಕಳೇ, ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ ಎಂದು ಹೇಳುತ್ತಾರೆ. ನಮಗೆ ಬೇಹದ್ದಿನ ತಂದೆಯು ಓದಿಸುತ್ತಾರೆ. ಲಕ್ಷ್ಮೀನಾರಾಯಣ ಅಥವಾ ಮೃತ್ಯುಲೋಕದ ಮನುಷ್ಯರಿಂದ ಅಮರಲೋಕದ ದೇವತೆಗಳಾಗುವುದೇ ನಮ್ಮ ಗುರಿ ಧ್ಯೇಯವಾಗಿದೆ. ಮೊದಲು ಶೂದ್ರ ಸಂಪ್ರದಾಯದವರಾಗಿದ್ದೀರಿ. ತಂದೆಯು ಬಂದು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಮೊದಲು ಸತೋಪ್ರಧಾನ ಪಾರಸ ಬುದ್ಧಿಯವರಾಗಿದ್ದೀರಿ, ಈಗ ಮತ್ತೆ ಆಗುತ್ತೀರಿ. ಹೇ ಪತಿತ ಭವನ ಬನ್ನಿ ಎಂದು ಎಲ್ಲರೂ ಒಬ್ಬರ ತಂದೆಯನ್ನೇ ಕರೆಯುತ್ತಾರೆ. ಅವರೊಬ್ಬರೇ ಪರಮಪಿತ ಪರಮಾತ್ಮನಾಗಿದ್ದಾರೆ, ಜನನ ಮರಣ ರಹಿತನಾಗಿದ್ದಾರೆ. ನಾವು ಶಿವನ ಪೂಜೆ ಮಾಡುತ್ತೇವೆಂದು ಹೇಳುತ್ತಾರೆ, ಆದರೆ ಅವರ ರೂಪವೇನು ಎಂಬುದನ್ನು ತಿಳಿದುಕೊಂಡಿಲ್ಲ. ಇವೆಲ್ಲ ಮಾತುಗಳನ್ನು ತಂದೆಯು ಈ ಸಮಯದಲ್ಲಿಯೇ ಬಂದು ತಿಳಿಸುತ್ತಾರೆ. ನೀವೀಗ ಬ್ರಾಹ್ಮಣರಾಗಿದ್ದೀರಿ ಮತ್ತು ದೇವತೆಗಳಾಗಬೇಕಾಗಿದೆ. ಕಲಿಯುಗಿ ಮನುಷ್ಯರು ಶೂದ್ರರಾಗಿದ್ದಾರೆ. ನೀವು ಬ್ರಾಹ್ಮಣರ ಗುರಿ ಧ್ಯೇಯವು ಮನುಷ್ಯರಿಂದ ದೇವತೆಗಳಾಗುವುದಾಗಿದೆ. ನೀವು ಈ ಜ್ಞಾನದಿಂದ ದೇವತೆಗಳಾಗಿ ಕಾಲದ ಮೇಲೆ ಜಯಗಳಿಸುತ್ತೀರಿ. ಅಲ್ಲಿ ಕಾಲವೆಂದು ಕಬಳಿಸುವುದಿಲ್ಲ, ಸಾಯುವ ಹೆಸರೇ ಇರುವುದಿಲ್ಲ. ನೀವೀಗ ಡ್ರಾಮಾ ಪ್ಲಾನ್ ಅನುಸಾರ ಕಾಲದ ಮೇಲೆ ಜಯಗಳಿಸುತ್ತೀರಿ. ನೀವಂತೂ ಈಗ ಇಡೀ ಮೃತ್ಯುಲೋಕದ ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಇಡೀ ಪ್ರಪಂಚವೇ ಭಸ್ಮೀಭೂತವಾಗುವುದಿದೆ. ನಾಟಕವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. ಏನೆಲ್ಲವೂ ಆಗುತ್ತದೆಯೋ ಅದು ಮತ್ತೆ 5000 ವರ್ಷಗಳ ನಂತರ ಚಾಚೂ ತಪ್ಪದೆ ಪುನರಾವರ್ತನೆಯಾಗುವುದು. ಇದನ್ನು ಬಹಳ ಚೆನ್ನಾಗಿ ತಿಳಿದುಕೊಂಡು ಬೇಹದ್ದಿನ ಸನ್ಯಾಸ ಮಾಡಬೇಕಾಗಿದೆ. ಕಾಮಚಿತೆಯನ್ನೇರಿ ತಮೋಪ್ರಧಾನರಾಗಿದ್ದೇವೆ. ಈಗ ಜ್ಞಾನಚಿತೆಯ ಮೇಲೆ ಕುಳಿತು ಸತೋಪ್ರಧಾನರಾಗಬೇಕಾಗಿದೆ. ವಿಶ್ವದ ಚರಿತ್ರೆ ಭೂಗೋಳವು ಪುನರಾವರ್ತನೆಯಾಗುತ್ತದೆ. ಆತ್ಮವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ನೀವೀಗ ಆತ್ಮಾಭಿಮಾನಿಯಾಗಬೇಕಾಗಿದೆ. ಈಗಲೇ ನಿಮಗೆ ಆತ್ಮಾಭಿಮಾನಿಗಳಾಗುವ ಶಿಕ್ಷಣ ಸಿಗುತ್ತದೆ. ನೀವು ಅಶರೀರಿಯಾಗಿ ಬಂದಿದ್ದೀರಿ ಮತ್ತು ಅಶರೀರಿಯಾಗಿ ಹೋಗಬೇಕಾಗಿದೆ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಇದು ಆತ್ಮಿಕ ಯಾತ್ರೆ ಆಗಿದೆ. ಆತ್ಮವು ತನ್ನ ಆತ್ಮಿಕ ತಂದೆಯನ್ನು ನೆನಪು ಮಾಡುತ್ತದೆ. ತಂದೆಯನ್ನು ನೆನಪು ಮಾಡುವುದರಿಂದಲೇ ಪಾಪಗಳು ಭಸ್ಮವಾಗುತ್ತವೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ತಂದೆಯೇ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿ ನೀವು ಮಕ್ಕಳನ್ನು ತ್ರಿಕಾಲದರ್ಶಿಗಳನ್ನಾಗಿ ಮಾಡುತ್ತಾರೆ. ಈ ಸಮಯದಲ್ಲಿ ಎಲ್ಲರೂ ನಾಸ್ತಿಕರಾಗಿದ್ದಾರೆ. ತಂದೆಯು ಬಂದು ಆಸ್ತಿಕರನ್ನಾಗಿ ಮಾಡುತ್ತಾರೆ. ಸದ್ಗತಿ ನೀಡುವವರು ಒಬ್ಬ ತಂದೆಯೇ ಆಗಿದ್ದಾರೆ. ಮನುಷ್ಯರು ಮನುಷ್ಯರಿಗೆ ಸದ್ಗತಿ ನೀಡಲು ಸಾಧ್ಯವಿಲ್ಲ. ಅವರೆಲ್ಲರೂ ಭಕ್ತಿ ಮಾರ್ಗದ ಗುರುಗಳಾಗಿದ್ದಾರೆ. ಸದ್ಗುರು ಒಬ್ಬರೇ ಆಗಿದ್ದಾರೆ. ಮುರುಳಿಯಿಂದ ಸ್ವಯಂವನ್ನು ರಿಫ್ರೆಶ್ ಮಾಡಿಕೊಳ್ಳಬೇಕು. ಎಲ್ಲಿಯೇ ಇದ್ದರೂ ಸತ್ವಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಮುರುಳಿಯನ್ನು ಒಂದು ದಿನವೂ ತಪ್ಪಿಸಬಾರದು. ನೀವೀಗ ವಿಷ್ಣುಪುರಿಯಲ್ಲಿ ಹೋಗುತ್ತೀರಿ. ಅಲ್ಲಿ ವಿಕಾರವಿರುವುದಿಲ್ಲ. ಅದು ನಿರ್ವಿಕಾರಿ ಪ್ರಪಂಚವಾಗಿದೆ. ಯೋಗ ಬಲದಿಂದ ನೀವು ವಿಶ್ವದ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ. ಸ್ವಕಲ್ಯಾಣದ ಪ್ರತ್ಯಕ್ಷ ಪ್ರಮಾಣದ ಮುಖಾಂತರ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತಿ ಭವ. ವಿಶ್ವ ಕಲ್ಯಾಣಕ್ಕಾಗಿ ಸ್ವಕಲ್ಯಾಣವನ್ನು ಮೊದಲು ಸ್ಯಾಂಪಲ್ ರೂಪದಲ್ಲಿ ತೋರಿಸಿ. ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತಾ ಮೂರ್ತಿಗಳಾಗಲು ಪ್ರತ್ಯಕ್ಷ ಪ್ರಮಾಣವೇ ಸಾಧನವಾಗಿದೆ. ಪವಿತ್ರರಾಗಿ ಪಕ್ಕಾ ವೈಷ್ಣವರಾಗಬೇಕಾಗಿದೆ. ಆಹಾರ ಪಾನೀಯಗಳ ಪೂರ್ಣ ವ್ರತವನ್ನಿಟ್ಟುಕೊಳ್ಳಬೇಕಾಗಿದೆ. ಶ್ರೇಷ್ಠರಾಗಲು ಶ್ರೀಮತದಂತೆ ಅವಶ್ಯವಾಗಿ ನಡೆಯಬೇಕಾಗಿದೆ. ಬೇರೆಯವರ ವಿಚಾರವನ್ನು ತಮ್ಮ ವಿಚಾರದೊಂದಿಗೆ ಸೇರಿಸುವುದು, ಇದೇ ಅವರಿಗೆ ಗೌರವ ಕೊಡುವುದಾಗಿದೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.